ನೀವ್ಯಾಕೆ ಹಂಗ ಅನ್ಕೊಂಡಿದ್ರಿ? ನಿಮ್ಗೆ ಓದಾಕು ಬರುತ್ತೆ, ಬರ್ಯಾಕು ಬರುತ್ತೆ, ನೋಡಾಕು ಬರುತ್ತೆ, ಕೇಳ್ಸ್ಕೊಳಕ್ಕೂ ಬರುತ್ತೆ. ಹೌದು. ಆದ್ರೆ ನಿಮ್ಮ ಮನಸ್ಸಲ್ಲಿ ನೀವ್ ಹಂಗ ಅನ್ಕೊಂಡಿದ್ರಲ್ಲ ಅದನ್ನ ಅಳಿಸ್ಬಿಡಿ ಅಂತ ಹೇಳಿದ್ರಿ ನೀವು. ಹೌದು. ಹಂಗಿದ್ದಾಗ್ಲಿದ್ದ ನಾನು ಈಗ ರಾತ್ರಿ ಎದ್ದು ಬಿಟ್ಟು ಕೆಲವೊಂದು ಅಕ್ಷರಗಳನ್ನ ಬಾಯ್ಪಾಟ್ ಮಾಡ್ತಾ ಇದೀನಿ ಸರ್, ಬರೆಯೋದನ್ನ, ಓದೋದನ್ನ, ಕೆಲವೊಂದು ವಿಡಿಯೋಸ್ಗಳನ್ನ ನೋಡೋದನ್ನ. ಯಾಕಂದ್ರೆ ಅಲ್ಲಿ ಏನ್ ಬೇಕು ಅದು, ಈಗ ನೀವು ಫ್ರೀ ಕ್ಲಾಸ್ ಕೊಡೋದಕ್ಕೂ ಕೆಲವೊಂದು ಅಲ್ಲಿ ದುಡ್ಡು ಅಂತ ಯಾಕೆ ಮಾಡಿದ್ರಿ ಅಂದ್ರೆ ಅದ್ರ ತಕ್ಕಂತಾನೆ ಅಲ್ಲಿ ಬೆಲೆ ಇದೆ ಸರ್ ಅದಕ್ಕೆ. ಹೌದು. ಅದು 10 ರೂಪಾಯಿ ವಿಡಿಯೋ ಆಗಿರ್ಬೋದು, 10 ರೂಪಾಯಿ ದುಡ್ಡು ಆಗಿರ್ಬೋದು, ಆದ್ರೆ 10 ರೂಪಾಯಿ ಕೊಟ್ಟು ಆ ವಿಡಿಯೋ ತಗೊಂಡು ನೋಡೋದ್ರಿಂದ ಅಲ್ಲಿ ಎಷ್ಟೆಲ್ಲ ಇನ್ಫಾರ್ಮೇಶನ್ ಐತಂತ ಒಳಗಡೆ ನಮಗ್ ಗೊತ್ತೇ ಆಗಲ್ಲ ಸರ್. ಹೌದು. ಕೆಲವೊಬ್ರು 10 ರೂಪಾಯಿ ಖರ್ಚು ಮಾಡಕ್ಕೇನೆ ಯಾಕಂತಾರ, ಆದ್ರೆ 10 20 ಗುಡ್ಗ ತಂದು ರೋಡಿಗೆ ಉಗುಳ್ತಾರ ಸರ್. ಹೌದು. ಈ ತರ ನಾಲೆಜ್ ತಗೋಣಕ್ ರೆಡಿ ಇರಲ್ಲ. ಹೌದು. ತುಂಬಾ ಖುಷಿ ಆಯ್ತು ಸರ್ ಆ ವಿಡಿಯೋ ನೋಡಿ ನನಗೆ. ನಿಮ್ಮಷ್ಟು ವಿಡಿಯೋ ನೋಡ್ತಿರ್ತೀನಿ ಸರ್ ಎಲ್ಲ. ನೋಡಿ, ಅದು MLM ಶರತ್ ಅಂತ ಆಪ್ ಹಾಕೊಂಡ್ರೆ ನಿಮ್ ಮನೆಯವ್ರಿಗೂ ಹಾಕಿಸಿ, ಅದು ನಿಮ್ ಮನೆಯವರು ಹಾಕೊಳ್ಳಿ ಅದು ಆಪ್. ನೀವ್ ಹಾಕಿ ಕೊಟ್ಟಿರಲ್ಲ ಸರ್ ಹೌದು, ಅವತ್ತು ಆಫೀಸಲ್ಲಿ ಹಾಕಿದ್ದೆ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಆಫೀಸಲ್ಲಿ ಗಂಡ ಹೆಂಡ್ತಿ ನಿಮ್ಮ ಟೀಮ್ನವ್ರಿಗೆಲ್ಲ MLM ಶರತ್ ಆಪ್ ಹಾಕೊಳಕ್ ಹೇಳಿ, ಪ್ಲೇ ಸ್ಟೋರ್ ಅಲ್ಲಿ ಹೋಗ್ಬಿಟ್ಟು. ಇಲ್ಲ, ಅವ್ರಿಗಿನ್ನ ಅದನ್ನೆಲ್ಲ ಡೌನ್ಲೋಡ್ ಮಾಡಿ ಕೊಡ್ತೀನಿ ಸರ್ ನಾಳೆ. ಅವ್ರವ್ರೇ ದುಡ್ಡು ಕಟ್ಲಿ, ಅದಕ್ಕೆ ಏನು 50 ರೂಪಾಯಿ 20 ರೂಪಾಯಿ 30 ರೂಪಾಯಿ ಇಟ್ಟಿ, ನಾನೇನು 1000 ರೂಪಾಯಿ ಇಟ್ಟಿಲ್ಲ. ಹೌದೌದು ಸರ್, 100 ರೂಪಾಯಿ ಒಳಗಡೆ ಇದೆ ಸರ್ ಎಲ್ಲ. ಅಷ್ಟೇ 60 70 20 30 ಅಷ್ಟೇ ಇದೆ. ಬಟ್ ಇನ್ಫಾರ್ಮೇಶನ್ ಎಷ್ಟಿದಾವ್ ನೋಡಿ. ಎಂತೆಂತ ಇನ್ಫಾರ್ಮೇಶನ್ ಸರ್ ಅದು. ಹೌದೌದು. ಆಮೇಲೆ ಅದು ನನಗಲ್ಲ, ಅದು ಫೀಸ್, ಅದು ಆಪ್ ಮಾಡ್ಯಾರಲ್ಲ ಅವ್ರದ್ದು ಪ್ಲಾಟ್ಫಾರ್ಮ್ ಫೀಸ್ ಅಂತ ಅವ್ರು ಚಾರ್ಜ್ ಮಾಡ್ತಾರೆ. ಅಲ್ಲಿ ನೋಡಿ ಸರ್, ಅದು ನಿಮಗೂ ಅಲ್ಲ ಕೊಟ್ಟಿರೋದು ನೀವು ಸರ್, ಅದ್ರ ಎಜುಕೇಶನ್, ಅದ್ರದ್ದು ಲಾಭ ತಿನ್ನೋರು ಯಾರೋ, ಅದ್ರಿಂದ ಪ್ರತಿಫಲ ತಗೊಂಡು ಬೆಳೆಯೋರು ಯಾರೋ. ಹೌದು. ಯಾಕಂದ್ರೆ ಯೂಟ್ಯೂಬ್ ಅಲ್ಲಿ ಏನಾಗುತ್ತೆ ಅಂದ್ರೆ ಅದನ್ನೆಲ್ಲ ಹಾಕಿದ್ರೆ ಬರೀ ಅಡ್ವರ್ಟೈಸ್ಮೆಂಟೇ ನಿಮಗೆ ಇರಿಟೇಟ್ ಮಾಡ್ಬಿಡ್ತವೆ. ಕರೆಕ್ಟ್ ಕರೆಕ್ಟ್ ಸರ್. ಇದ್ರಲ್ಲಿ ನೋಡಿ, ಒಂದು ಅಡ್ವರ್ಟೈಸ್ಮೆಂಟ್ ಬರಲ್ಲ, ಮೊಬೈಲ್ ಆನ್ ಮಾಡಿಟ್ರೆ. ಹೌದ್ರಿ. ಸೊ ನೆಮ್ಮದಿಯಾಗಿ ಎದುರುಗಡೆ ಕುತ್ಕೊಂಡು ನಾನೇ ಮಾತಾಡ್ತಿದ್ದೀನೇನೋ ಅಂತ ಅನ್ಸುತ್ತೆ. 100% ಸರ್. ಎದ್ರ ಬಿದ್ರ ಕುತ್ಕೊಂಡು ಡೈರೆಕ್ಟ್ ನಾವೆಲ್ಲ ಚರ್ಚೆ ಮಾಡ್ತಾ ಇದೀವಿ ಅಂತ ಆ ತರ ಅನ್ಸುತ್ತೆ ಸರ್. ಕರೆಕ್ಟ್. ಆ ತರ ಒಂದು ಇದಾಗುತ್ತೆ, ಸಖತ್ತಾಗಿದೆ ಸರ್ ಎಲ್ಲ. ಏನ್ ಬರುತ್ತೆ ಹೇಳ್ರಿ, 30 ರೂಪಾಯಿ ಅವ್ರು ಸಿಗರೇಟ್ ಬರಲ್ಲ 30 ರೂಪಾಯಿಗೆ. ಅಲ್ಲ ಸರ್, ಸಿಗರೇಟ್ ಸೇದಿ 20-30 ವರ್ಷ ಆದ್ಮೇಲೆ ಇದ್ದು ಮನಿ ಮಠ ಎಲ್ಲ ಮಾರಿಕೊಂಡು ಪಿಕ್ಚರ್ ನೋಡಕ್ ಹೋದಾಗ ಫಸ್ಟ್ ವಿಡಿಯೋಸ್ ಬರೋದೇ ಅದನ್ನೇ. ಹಂಗೈತೆ ಅಲ್ಲಿ ಬೆಂಗಳೂರಲ್ಲಿ ಹಾಸ್ಪಿಟ್ಲಿಗೆ ಹೋದ್ರೆ ಹಂಗ ಬಿದ್ದಾರಲ್ಲ ಸರ್ ಎಲ್ಲಾರು. ಹೌದೌದೌದೌದು. ಒಂದ್ಸಲ ಎಲ್ಲರನ್ನ ಅಂತ ಹಾಸ್ಪಿಟ್ಲಿಗೆ ಕರ್ಕೊಂಡು, ಕ್ಯಾನ್ಸರ್ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಒಂದ್ ರೌಂಡ್ ಒರೆಸ್ಕೊಂಡು ಚಲೋ ಇದ್ದ ಮನುಷ್ಯನಿಗೆ, ಚಟ ಮಾಡೋ ಮನುಷ್ಯನಿಗೆ ತಿಂಗಳಿಗೊಂದು ಆ ತರ ಹಾಸ್ಪಿಟ್ಲ್ಗಳನ್ನ ತೋರಿಸ್ಕೊಂಡ್ ಬರ್ಬೇಕು ಸರ್ ಜನಕ್ಕೆ. ಹೌದೌದೌದೌದೌದು. ಅವಾಗ ಇಂತ ನಿಮ್ಮಂತರ ವಿಡಿಯೋಸ್ ಅನ್ನ ನೋಡ್ಬೇಕಂತ ಅವೇರ್ನೆಸ್ ಬರುತ್ತೆ ಸರ್. ಅಷ್ಟೇ. ಎಷ್ಟು ಮಾತಾಡ್ತಾರಂದ್ರೆ ನಾ ಹೇಳೋದೇ ಅರ್ಥ ಮಾಡ್ಕೊಳಲ್ಲ ಒಬ್ಬೊಬ್ರು. ಸರ್ ಅಲ್ಲಿ ಯಾಕೆ ಹೋಗ್ಬೇಕು, ವಿಡಿಯೋ ಯಾಕೆ ನೋಡ್ಬೇಕು, ಟ್ರೈನಿಂಗ್ ಯಾಕೆ ಹೋಗ್ಬೇಕು ಅಂತ. ಈಗ ನೋಡ್ರಿ, ನಿಮಗೆ ನೀವು ಓದಿಲ್ಲ ಆದ್ರೂ ಇಷ್ಟೆಲ್ಲ ನನಗೆ ಮಾತಾಡ್ತಿರೋದೇ ನನಗೆ ಖುಷಿ ಕೊಡ್ತಾ ಇರೋದು. ಹೌದು ಸರ್, ಅದು ಎಂತೆಂತ ಇನ್ಫಾರ್ಮೇಶನ್ ಇದೆ ಸರ್. ಗಂಡ ಹೆಂಡತಿ ಹೆಂಗೆ ಬದುಕ್ಬೇಕು, ಗಂಡ ಯಾಕೆ ಬಿಸ್ನೆಸ್ ಅಲ್ಲಿ ಹಾಳಾದ, ಹೆಂಡತಿ ಗಂಡ ಯಾಕೆ ಮಕ್ಕಳಿಗೆ ಹೊಡೆದ, ಗಂಡ ಯಾಕೆ ಹೆಂಡತಿಗೆ ಹೊಡೆದ, ಯಾಕೆ ಅತ್ತಿ ಮಗ ಹೊಡೆದ, ಯಾಕೆ ಜಗಳ ಮಾಡಿದ. 100% ಸತ್ಯ. ಇವತ್ತು ಯಾವುದೇ ಬಿಸ್ನೆಸ್ ಮಾಡ್ಲಿ, ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲ ಒಂದೇ ಅಲ್ಲ ಸರ್, ಯಾವುದೇ ಬಿಸ್ನೆಸ್ ಮಾಡ್ಲಿ ಎಲ್ಲದು ಹಂಗೆ ಸರ್. ಹೌದು. ಅದು ಎಲ್ರಿಗೂ ಬರುತ್ತಲ್ಲ ಅದು ವಿಡಿಯೋ, ಎಲ್ರಿಗೂ ಯೂಸ್ ಆಗುತ್ತೆ. ಹೌದು ಸರ್, ಹೌದು ಸರ್. ಮಕ್ಕಳು ನೋಡೋದ್ರಿಂದ ಹೆಂಗ್ ಬೆಳೀತಾರೆ, ಈ ಗಂಡ ಹೆಂಡತಿ ಕುತ್ಕೊಂಡು ನೋಡೋದ್ರಿಂದ ಎಷ್ಟು ಚೇಂಜ್ ಆಗ್ತಾರೆ. ಮತ್ತೆ ಈ ರೀತಿ ಇನ್ಫಾರ್ಮೇಶನ್ ಎಲ್ಲಿದೆ ಹೇಳ್ರಿ? ಯಾವ ಯೂಟ್ಯೂಬ್ ಅಲ್ಲಿ ಇದೆ ತೋರಿಸ್ರಿ ನೋಡೋಣ. ಯಾವ ಯೂನಿವರ್ಸಿಟಿ ಕೊಡ್ತಾ ಇದಾರೆ? ಯಾವ ಯೂನಿವರ್ಸಿಟಿಯಲ್ಲಿ ಇಲ್ಲ, ಯಾರು ಕೊಡ್ತಾ ಇಲ್ಲ ಇದನ್ನ. ಯಾಕಂದ್ರೆ ಇದೆಲ್ಲ ನಾನು ಅನುಭವಿಸಿರೋದು, ನನ್ನ ಲೈಫ್ ಅಲ್ಲಿ ನಾನು ನೋಡಿರೋದು, ನನ್ನ ಲೈಫ್ ಅಲ್ಲಿ ನಡೆದಿರುವಂತ ಘಟನೆಗಳು. ಅದನ್ನ ನಿಮಗೆ ವಿಡಿಯೋ ಮಾಡಿ ಒಂದೊಂದೇ ಹಾಕ್ತಾ ಇದ್ದೀನಿ. ಇಲ್ಲ, ಸಖತ್ತು ತುಂಬಾ ಇದಾಗುತ್ತೆ ಸರ್ ನಿಮ್ ವಿಡಿಯೋಸ್ನಿಂದ. ಎಷ್ಟೋ ಜನರ ಜೀವನ ಚೇಂಜ್ ಆಗ್ತದೆ. ನಮ್ಮಂತ ಎಜುಕೇಶನ್ ಇಲ್ಲಂತ ಮಕ್ಕಳಿಗೆ ಎಷ್ಟೋ ಜನಕ್ಕೆ ದಾರಿ ದೀಪ ಆಗಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಸರ್. ಮುಂದೊಂದ್ ದಿನ ಇವತ್ತು ನಿಮ್ ತರದ ವಿಡಿಯೋಸ್ಗಳು ನೋಡಿ 1 ಲಕ್ಷ ಸಂಪಾದನೆ ಮಾಡಂಗ ಆದ್ರೆ 1 ಲಕ್ಷ ಸಂಬಳ ಒಂದು DC-ಗಿಲ್ಲ ಸರ್. ಇವತ್ತು ಎಜುಕೇಶನ್ ಎಮ್ಮಿಕಾಯಿ ಅಂತ ಹುಡುಗನಿಗೆ, ಎಮ್ಮಿಕಾಯಿ ಅಂತ ಒಂದು ಲೇಡಿಗೆ 1 ಲಕ್ಷ ರೂಪಾಯಿ ಸಂಬಳ ಒಂದು MLM ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಈ ತರ ನಾಲೆಜ್ ತಗೊಂಡು ಈ ತರ ನಾವು ಬೆಳೆದು ಬಂದ್ರೆ ಒಂದು ದಾರಿ ದೀಪ ಹಾಕ್ತಿವಿ ಆಗಲ್ಲ ಸರ್ ನಾವು. 100%. ಹೌದಲ್ಲ ಸರ್? 100%. ಇದನ್ನೇ ನಾವು ಮಾಡ್ಬೇಕಾಗಿತ್ತು ಸರ್. ಅದಕ್ಕೆ ಎಷ್ಟೋ ಜನ ನೀವ್ ಹೇಳ್ದಂಗೆ ಫಾಲ್ತು ಉದ್ರಿ ಮಾತಾಡಕ್ಕೆ ಕಟ್ಟಿ ಕುಂತ್ಕೊಂಡು ಎಷ್ಟೋ ಜನ ಉದ್ರಿ ಮಾತಾಡ್ತಾರೆ ಸರ್. ಅವಳು ಸರಿಗಿಲ್ಲ, ಇವಳು ಸರಿಗಿಲ್ಲ, ಆ ರಾಜಕೀಯ ಹಂಗೆ, ಇವನ್ ಹಿಂಗೆ, ಮುಖ್ಯಮಂತ್ರಿ ಹಂಗೆ, ಸಿದ್ದರಾಮಯ್ಯ ಹಂಗೆ ಅಂದ್ರೆ ಪ್ರಪಂಚ ಸರಿಗಿಲ್ಲ, ಕಾಲ ಕೆಟ್ಟೋಗೈತಂತ ಕಟ್ಟಿ ಕುಂತ್ಕೊಂಡು ಮಾತಾಡ್ತಿರ್ತಾರೆ ಸರ್. ಕಾಲ ಕೆಟ್ಟಿಲ್ಲ ಸರ್, ನಮ್ಮ ತಲೆಗಳು ಕೆಟ್ಬಿಟ್ಟವ್ ಸರ್. ಕರೆಕ್ಟ್ ಆಗಿ ಹೇಳಿದ್ರಿ, ಕಾಲ ಕೆಟ್ಟೋತ ಅಂತಾರಲ್ಲ. ಕಾಲ ಕೆಟ್ಟಿಲ್ಲ ಸರ್, ತಲೆಗಳು ಕೆಟ್ಬಿಟ್ಟವ. ಹೌದೌದು, ಒಳ್ಳೆ ಪಾಯಿಂಟ್ ಇದು. ತಲೆಯಲ್ಲಿ ಇರ್ತಕ್ಕಂಥ ವಿಚಾರಗಳು ಕೆಟ್ಬಿಟ್ಟಾವ ಸರ್. ಹೌದೌದು.
ಏನು ತುಂಬಾ ಖುಷಿ ಆಗುತ್ತೆ ಸರ್. ನಾವಂತೂ ನಿಮ್ಮ ಹತ್ರ ಬಂದಾಗ್ಲಿದ್ದ ತುಂಬಾ ಅಪ್ಗ್ರೇಡ್ ಆಗ್ತಾ ಇದೀವಿ. ತುಂಬಾ ನಾಲೆಜ್ ಅಲ್ಲಿ, ಮಾತಾಡೋ ರೀತಿಯಲ್ಲಿ, ಡ್ರೆಸ್ ಕೋಡ್ ಅಲ್ಲಿ, ಮಾತಲ್ಲಿ, ಬದಲಾವಣೆಯಲ್ಲಿ ಸಖತ್ತು ನಮಗಂತೂ ಬಹಳ ಹೆಲ್ಪ್ ಆಗ್ತದೆ ಸರ್. ತುಂಬಾ ಖುಷಿ ಆಗುತ್ತೆ. ಇನ್ನು ಇದೇನಿಲ್ಲ ಸರ್, ರೀಬರ್ತ್ ಕ್ಲಾಸಿಗೆ ಬರ್ತಿರಲ್ಲ ಅದು ಬಹಳ ರಿಯಲ್ ಮಜಾ ಇರೋದು ಅದು. ಅದಕ್ಕೆ ಹಂಗಾಗಿ ನಾವೆಲ್ಲ ಬರ್ತಾ ಇದೀವಿ ಸರ್. ಅದಕ್ಕೆ ನಾವು ಫಿಕ್ಸ್ ಆಗಿಬಿಟ್ಟಿದೀವಿ ಸರ್. ಸರಿ ಬನ್ನಿ ಬನ್ನಿ ಥ್ಯಾಂಕ್ ಯು ಬನ್ನಿ ಬನ್ನಿ ಸರ್. ಥ್ಯಾಂಕ್ ಯು. ಒಂದು ವಿಡಿಯೋ ಮಾಡಿ ಸರ್, ಹಂಗೆ ಏನಾದ್ರು ಒಂದು ಸೆಲ್ಫಿ ವಿಡಿಯೋ ಮಾಡಿ. ಇವತ್ತು ಈ ವಿಡಿಯೋ ನೋಡಿದೆ ಸರ್ದು, ನನಗೆ ಇದು ಅನಿಸ್ತು ಅಂತಾನೆ ಒಂದು ವಿಡಿಯೋ ಮಾಡಿ ಬಿಡಿ, ನಾನು ಎಡಿಟ್ ಮಾಡಿ ನಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಹಾಕೊಂತೀನಿ. ಓಕೆ ಸರ್. ಹಂಗಾರೆ ನಾನು ಫ್ರೀ ಇದ್ದಾಗ ಈಗ ಒಂದು ಆಮೇಲೆ ಸುಮ್ಮನೆ ಒಂದು ಸೆಲ್ಫಿ ವಿಡಿಯೋ ಮಾಡಿ ಹಂಗೆ. ಇದು ನನ್ನ ಹೆಸರು ಹಿಂಗೆ, ನಾನು ಇವತ್ತು ಆಪ್ ಅಲ್ಲಿ ಇದು ನೋಡಿದೆ, ಸ್ನೇಹಿತರೆ ನೀವು ನೋಡಿ, ಯೂಸ್ ಆದ್ರೆ ಬೆನಿಫಿಟ್ಸ್ ತಗೊಳ್ಳಿ ಅಂತಂದು ಹೇಳಿ ಅಷ್ಟೇ. ಓಕೆ ಸರ್. ಓಕೆ ಸರ್. ಎಲ್ರಿಗೂ ಯೂಸ್ ಆಗ್ಲಿಲ್ಲ. ಈಗ ನಾನು ನನ್ನ ಆಪ್ ಹಾಕೊಳ್ಳಿ ಅನ್ನೋದಕ್ಕಿಂತ ನೀವ್ ಹೇಳಿದ್ರೆ ಒಂದು ವ್ಯಾಲ್ಯೂ ಇರುತ್ತೆ. ಓಕೆ ಸರ್, ಅಷ್ಟೇ ಮಾಡಂತ. ಓಕೆ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್.